ಪ್ರೆಸ್ ಸ್ಟೇಟ್ಮೆಂಟ್ ರಿಲೀಸ್ ಮಾಡಿದ್ದಾರೆ. ಯಾರ್ಯಾರು ಹೈಕಮಾಂಡ್ ಸೂಚನೆ ಬಳಿಕವೂ ಕೂಡ ಪ್ರೆಸ್ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ. ಅವರು ರಿಪೋರ್ಟ್ ಕಾರ್ಡ್ ಅನ್ನ ಸೂಕ್ಷ್ಮ ಗಮನಿಸ್ತಾ ಇದೆ. ಪಿಸಿಸಿ ಅಧ್ಯಕ್ಷರಿಗೆ ಪಿಸಿಸಿ ಅವರು ಎಐಸಿಸಿ ಅವರಿಗೆ ಕೊಟ್ಟಿದ್ದಾರೆ. ಅದರಲ್ಲಿ ಪಬ್ಲಿಕ್ ತಪ್ಪೇನಿಲ್ಲ. ನಿಮ್ಗೆ ಗೊತ್ತು, ಪ್ರತಿ ತಿಂಗಳು ವರದಿಯನ್ನ ನಾನು ರಿಲೀಸ್ ಮಾಡ್ತಾ ಇದ್ದೀನಿ. ಈಗ ಚುನಾವಣೆ ಆದ್ಮೇಲೆ ಮಾಡಿಲ್ಲ ಅಷ್ಟೇ. 3-4 months ಕೆಲಸ ಏನು, ನೀತಿ ಏನು, ಹೊಸ ನಾವು ಪಬ್ಲಿಕ್ ನಲ್ಲಿ ತಪ್ಪೇನಿದೆ. ರಾಜ್ಯಾಧ್ಯಕ್ಷ ಬದಲಾವಣೆಯ ಒಂದು ವಿಚಾರ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಅಂದ್ರೆ ಪಕ್ಷ ಸಂಘಟನೆ ಸ್ಪಷ್ಟವಾಗಿ ಉಪಮುಖ್ಯಮಂತ್ರಿಗಳು ಮುಂಚೆನೆ ಹೇಳಿದ್ದಾರೆ, ನಮ್ನ ಏನು ನೀವು ನಮ್ಗೆ ಕೊಟ್ಟಂತ ಜವಾಬ್ದಾರಿಯನ್ನ ನಿರ್ವಹಿಸಿದ್ರೆ ಪಕ್ಷಕ್ಕೆ ಅಧಿಕಾರದಲ್ಲಿ ನಾವು ಸಿದ್ದರಾಮಯ್ಯ ತಂದಿದ್ದೇವೆ. ಹಲವಾರು ನಾಯಕರು ಅದಕ್ಕೆ ಸಹಕಾರ ನೀಡಿದ್ದಾರೆ. ನೀವೇನು ಆದೇಶ ಕೊಡ್ತೀರಾ ನಾವು ಮಾಡ್ತೀವಿ. ಸಂದರ್ಭದಲ್ಲಿ ಈಗ ನೀವು ಈಗ MP ಎಲೆಕ್ಷನ್ ಇದೆ. MP ಎಲೆಕ್ಷನ್ ಆದ್ಮೇಲೆ ನೋಡೋಣ. ಅದಾದ್ಮೇಲೆ ಬೈ ಎಲೆಕ್ಷನ್ ಕೂಡ ಆದ್ರಿಂದ ಯಾರು ನಮ್ಮ DCM ಸಾಹೇಬ್ರು ಯಾವ್ದು ಕುರ್ಚಿಗೆ ಅಂದ್ಕೊಂಡಿಲ್ಲ ಅಥವಾ ಮುಖ್ಯಮಂತ್ರಿಗಳು ಯಾವುದೇ ಕುರ್ಚಿಗೆ ಅಂದ್ಕೊಂಡಿಲ್ಲ. ಬಹಳ ಸ್ಪಷ್ಟವಾಗಿ ಇಬ್ರು ಕೂಡ ಹೈಕಮಾಂಡ್ ಏನಿದೆ, ಏನ್ ತೀರ್ಮಾನ ತಗೊಂಡ್ರೆ ಅದಕ್ಕೆ ನಾವು ತಲೆ ಬಾಗ್ಬೇಕಾಗುತ್ತೆ ಅಂತ ಅವ್ರು ಹೇಳಿದ್ದಾರೆ. ಇದ್ರಲ್ಲಿ ಗೊಂದಲ ಏನಿದೆ? ಈಗ ನಾನು ಹೌದು, ಅದು ಈಗ ಬಹಳ ಸ್ಪಷ್ಟವಾಗಿ ಅದು DCM ಅವರೇ ಹೇಳಿದಾರಲ್ಲ, ಸಾಕಷ್ಟು ಒತ್ತಡ ಇದೆ ಬೆಂಗಳೂರು ಬಗ್ಗೆ. ಬೆಂಗಳೂರಿನ ಜವಾಬ್ದಾರಿ ಇದೆ, ಇರಿಗೇಷನ್ ಖಾತೆ ನಮಗಿದೆ. ಅವರು ಹೇಳಿದ್ದಾರೆ ಹೈಕಮಾಂಡಿಗೂ ಯಾವಾಗ ಏನ್ ಹೇಳ್ತಾರೆ ಅದಕ್ಕೆ ಸಿದ್ಧರಾಗಿದ್ದಾರೆ, ಇಬ್ರು ಸಿದ್ಧರಾಗಿದ್ದಾರೆ. ಸದರಿ ಗೊಂದಲ ಏನಿದೆ? ಜಾತಿ ಗಣತಿ ವಿಚಾರ ಸರ್ ಇವತ್ತು ಕ್ಯಾಬಿನೆಟ್ ಬರುತ್ತೆ ಅಂತ ಆದ್ರೆ ಬರ್ತಾ ಇಲ್ಲ. ಮತ್ತೊಮ್ಮೆ ನಾನು ಪುನರುಚ್ಚರಿಸ್ತಾ ಇದ್ದೀನಿ, ಅದು ಜಾತಿ ಗಣತಿ ವರದಿ ಅಲ್ಲ, ಅದು ಸೋಶಿಯೋ ಎಕನಾಮಿಕ್ ಸರ್ವೆ. ಜಾತಿ ಗಣತಿ ಸೆನ್ಸಸ್ಸಿಗೆ ಮತ್ತು ಸರ್ವೆಗೆ ಅಜಗಜಾಂತರ ವ್ಯತ್ಯಾಸ ಇದೆ. ಅದೇನೇ ಕ್ಯಾಬಿನೆಟ್ ಬಂದಾಗ ಅದನ್ನ ಸ್ಟಡಿ ಮಾಡ್ಬಿಟ್ಟು ಅದನ್ನ ಅದ್ರ ಬಗ್ಗೆ ಹೇಳಿಕೆ ಕೊಡ್ಬೋದು. ಸದ್ಯಕ್ಕಂತೂ ನಾನಂತೂ ನೋಡಿಲ್ಲ ಆ ರಿಪೋರ್ಟ್. ಬರೇ ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಮಾತ್ರ ಇರೋದು, ಬಿಟ್ರೆ ಬೇರೆ ಯಾರು ನೋಡಿಲ್ಲ. ಕ್ಯಾಬಿನೆಟ್ ಬರ್ಲಿ, ಬಂದಾಗ ಪ್ರಸ್ತಾಪ ಅದ್ರ ಬಗ್ಗೆ ಚರ್ಚೆ ಸರ್. ಈಗ ಸತೀಶ್ ಜಾರಕಿಹೊಳಿ ಮತ್ತೆ ಕೇಂದ್ರ ಜನರು ಒಂದು ಡಿಮ್ಯಾಂಡ್ ಸರ್, KPCC ಅಧ್ಯಕ್ಷರು ಮುಂದುವರಿಬೇಕಾ ಬೇಡವಾ ಅಂತ ಹೈಕಮಾಂಡೇ ಸ್ಪಷ್ಟಪಡಿಸಿದೆ. ಆಗಿರೋದು ಅಂತ ಹೇಳಿ ಎಲ್ಲರದು ಸಿಗಾಕೊಂಡಿದೆ ಕೇವಲ ಅವ್ರದ್ದು ನಿರೀಕ್ಷೆ ಮತ್ತು ನಿನ್ನೆ ಕೂಡ ಅವ್ರು ಪುನರುಚ್ಚರಿಸ್ತಾ ಇದ್ದಾರೆ. DK ಅವ್ರ ಬಗ್ಗೆ ಇರ್ಬೋದು ಅಥವಾ ಬೇರೆಯವ್ರ ಬಗ್ಗೆ ಇರ್ಬೋದು, ವೈಯಕ್ತಿಕ ಅಭಿಪ್ರಾಯ ನನ್ನಲ್ಲ ಅಂತ ಕೂಡ ಹೇಳಿದ್ದಾರೆ. ಪಕ್ಷದ ಹಿತಾಸಕ್ತಿನಲ್ಲಿ ಏನೇನ್ ಮಾಡ್ಬೇಕು ಅದನ್ನ ನಾನು ವರಿಷ್ಠರಿಗೆ ತಿಳಿಸಿದ್ದೀನಿ, ಅದನ್ನ ನಾನು ಇದು ಮಾಡ್ತಾ ಇದ್ದೀನಿ. ನಾವು ನೋಬಡಿ ಇಸ್ ಡಿಬೇಟಿಂಗ್ ದಟ್ ಅಲ್ವಾ. ಈಗ ಕಳೆದ 3-4 ವರ್ಷದಿಂದ DK ಶಿವಕುಮಾರ್ ಅವರು ಮತ್ತೆ ಸಿದ್ದರಾಮಯ್ಯ ಸಾಹೇಬರು ಏನು ಒಂದು ಅದ್ಭುತವಾದಂತ ಒಂದು ಕೊಡುಗೆ ಇದೆ ನಮ್ಮ ಪಕ್ಷಕ್ಕೆ. ಯಾರು ನಮ್ಗೆ 100 ಸೀಟು ಕೊಟ್ಟಿರ್ಲಿಲ್ಲ, ಇವತ್ತು 140 ಜನ ಆರ್ಸ್ ಬಂದಿದ್ದೀವಿ ಅಂದ್ರೆ ಸುಮಾರು. ಅದಕ್ಕೆ ಮುಂದೆ ನಿಂತ್ಕೊಂಡು ಇವ್ರ ಜೊತೆ ಎಲ್ಲ ಹಿರಿಯರು ಇರೋದ್ರಿಂದ ನಾವೆಲ್ಲ ಬಂದಿರೋದು. ನಮ್ಮಲ್ಲಿ BJP ತರ ಏನಾದ್ರು ಗೊಂದಲ ಇದೆ ಅಂದ್ರೆ ನಾವೇನ್ ಕೇಳ್ತಾ ಯಾರು ಕೂಡ ಹೈಕಮಾಂಡ್ ಮಾತನ್ನ ತಲೆ ಅದನ್ನ ಮೀರೋದು ಇಲ್ಲ.